ಹರೇ ಶ್ರೀನಿವಾಸ. ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಾಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಶ್ರೀ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸುಸ್ವಾಗತ. ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಥವಾ ಒಂದು ಕಾಲ ಆಂಜನೇಯ ಸ್ವಾಮಿ ದೇವಸ್ಥಾನ ಎಂದೇ ಪ್ರಸಿದ್ಧಿಯಾಗಿದೆ. ಕಾರಣ ಶಿಂಷಾ ನದಿಯ ಹೊಳೆ ದಂಡೆಯ ಮೇಲಿರೋದ್ರಿಂದ ಇದನ್ನು ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೇಳ್ತಾರೆ. ಹಾಗೆ ಇದು ಒಂದು ಕಾಲ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೇಗೆ ಪ್ರಸಿದ್ಧಿಯಾಗಿದೆ ಅಂದರೆ, ಇಲ್ಲಿ ಬರುವ ಭಕ್ತಾದಿಗಳು ಏನೇ ಕೋರಿಕೆ ಇದ್ದರೂ ದೇವಸ್ಥಾನದಲ್ಲಿ ಕೊಡ್ತಕ್ಕಂಥ 25 ಪೈಸೆ ಅಥವಾ 4 ಆಣೆ ಜೊತೆ ದಕ್ಷಿಣೆ ಸೇರಿಸಿ, ಈಗ ₹1 ನಾಣ್ಯ ಆಗಿರ್ಬೋದು ಅಥವಾ ನೋಟ್ ಆಗಿರ್ಬೋದು, ಅದನ್ನು ಸೇರಿಸಿ ಇಲ್ಲಿನ ದೇವಸ್ಥಾನ ಪ್ರಾಕಾರವನ್ನು 5 ಪ್ರದಕ್ಷಿಣೆ ಅಥವಾ 6 ಪ್ರದಕ್ಷಿಣೆಗಳ ಹಾಕಿ ಅವರ ಸಂಕಲ್ಪ ಹಾಗೂ ಕೋರಿಕೆಯನ್ನು ಆಚಾರ್ಯರ ಮೂಲಕ ಸಮರ್ಪಣೆ ಮಾಡಬೇಕು. ಅವರೊಂದು ಸಂಕಲ್ಪ ಮಾಡಿಕೊಂಡು ಹೋದ್ಮೇಲೆ ಅವರ ಕೋರಿಕೆ ಖಂಡಿತ ನೆರವೇರುತ್ತೆ. ಅವರ ಕೋರಿಕೆ ಹಾಗೂ ಇಷ್ಟಾರ್ಥ ನೆರವೇರಿದಲ್ಲಿ ಬಂದು ಇಲ್ಲಿ ಆಂಜನೇಯ ಸ್ವಾಮಿ ಭಗವಂತನಿಗೆ ಬಂದು ಇಲ್ಲಿ ಸೇವೆ ಮಾಡಬೇಕು. ಭಜಲೆ ರಾಮ ನಾಮ ಸುಖಧಾಮ, ಭಜಲೆ ರಾಮ ನಾಮ ಸುಖಧಾಮ, ಭಜಲೆ ರಾಮ ನಾಮ, ಭಜಲೆ ರಾಮ ನಾಮ ಸುಖಧಾಮ, ಭಜಲೆ ರಾಮ ನಾಮ ಸುಖಧಾಮ. ನಮಸ್ಕಾರ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಃ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮ ಸ್ಮರಣಾದ್ಭಯತ್. ಮದ್ದೂರಿನ ಶ್ರೀ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಮಂಡ್ಯ ಜಿಲ್ಲೆ. ಇತಿಹಾಸ ಪ್ರಸಿದ್ಧವಾದ ಈ ಮಂಡ್ಯ ಜಿಲ್ಲೆಯಲ್ಲಿ ಇರುವಂಥ ಈ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನವು ಸುಮಾರು 550 ವರ್ಷ ಇತಿಹಾಸ. ಶ್ರೀಪಾದರಾಜರು ಮತ್ತು ವ್ಯಾಸರಾಜರಿಂದ ಪ್ರತಿಷ್ಠಾಪಿಸಲ್ಪಟ್ಟಂಥ ಮುಖ್ಯ ಪ್ರಾಣ ದೇವರು. ಇಲ್ಲಿ ಆಂಜನೇಯಂದು 3 ಯುಗದಲ್ಲಿ 3 ಅವತಾರ ಅಂತ ಹೇಳ್ತಾರೆ. ತ್ರೇತ, ದ್ವಾಪರ, ಕಲಿಯುಗ. ತ್ರೇತಾಯುಗದಲ್ಲಿ ಅಂದರೆ ರಾಮಾಯಣದಲ್ಲಿ ಆಂಜನೇಯ ಅವತಾರ, ದ್ವಾಪರ ಅಂದರೆ ಮಹಾಭಾರತ ಕಾಲದಲ್ಲಿ ಭೀಮಾವತಾರ, ಕೈಯಲ್ಲಿ ಸೌಗಂಧಿಕ ಪುಷ್ಪ ಹಿಡ್ಕೊಂಡಿರೋದು ನೋಡ್ಬೋದು. ಕಲಿಯುಗದಲ್ಲಿ ಮಧ್ವಾಚಾರ್ಯ ಅವತಾರ, 2 ಬೇಳೆ ಉದ್ದ ಇರೋದು, ದ್ವೈತ ಸಿದ್ಧಾಂತ. ಹನುಮ, ಭೀಮ, ಮಧ್ವ 3 ಅವತಾರವನ್ನು ಒಂದು ಶಿಲೆಯಲ್ಲಿ ನೋಡ್ಬೋದು. ಜಗಸೆ ಹೋ ಬ್ರಹ್ಮಾನಂದ ಪರಮ ಪದ ಪಾವೆ, ಬ್ರಹ್ಮಾನಂದ ಬ್ರಹ್ಮಾನಂದ. 732 ಆಂಜನೇಯ ಪ್ರತಿಷ್ಠಾಪನೆ ಮಾಡ್ತಾರೆ. ಎಲ್ಲೆಲ್ಲಿ ಪ್ರಾಣದೇವರಿಗೆ ಬಾಲದಲ್ಲಿ ಗಂಟೆ ಕಾಣುತ್ತೋ ಅವೆಲ್ಲ ವ್ಯಾಸರಾಜ ಪ್ರತಿಷ್ಠಾಪನೆ. ಹಾಗಾಗಿ ಇದು ವ್ಯಾಸರಾಜರು ಮತ್ತು ಶ್ರೀಪಾದರಾಜ ಪ್ರತಿಷ್ಠಾಪನೆ. ಮೇಲ್ಗಡೆ ನೋಡ್ಬೋದು ಶಂಖ ಚಕ್ರ, ಆ ಕಡೆಗೆ ಸೂರ್ಯಚಂದ್ರ ಇದೆ, ಮತ್ತು ಶಿಖೆ ಇರೋದು ವಿಶೇಷ. ಹೆಚ್ಚಿನ ಕಡೆ ದಕ್ಷಿಣಾಮೂರ್ತಿ ಅಂತ ಕರೀತಾರೆ ಆಂಜನೇಯನ. ಇಲ್ಲಿ ಉತ್ತರಾಭಿಮುಖ ಇರೋದು ವಿಶೇಷ. ಮತ್ತು ಒಂದು 10-15 ವರ್ಷದಿಂದ ಈ ಮುಖದ ಭಾಗ ಬೆಳೀತಾ ಇರೋದು ಕಂಡು ಬರ್ತಾ ಇದೆ. ಅಂದರೆ ಹಣೆ ಮೇಲೆ ಗಂಧಾಕ್ಷತೆ ಹಚ್ಚೋಕ್ಕೆ ಮುಂಚೆ ಒಂದು 1/2 ಇಂಚು ಗ್ಯಾಪ್ ಇತ್ತು ಈ ಮುಖವಾಡ. ಈಗ 1-1.5 ಇಂಚು ಮುಂದೆ ಬಂದಿರೋದು ನಮಗೆ ಬೆಳಿಗ್ಗೆ ಅಭಿಷೇಕ ಸಮಯದಲ್ಲಿ ನಾವು ನೋಡ್ಬೋದು ಅದನ್ನು. ಹಾಗೆ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಒಂದು ದೇವಸ್ಥಾನದ ಕಡೆಯಿಂದ ಒಂದು 4 ಆಣೆ ಕೊಡ್ತೀವಿ. ಅದ್ರ ಜೊತೆಗೆ ಅವರು ತಮ್ಮದೇ ಆದಂಥ ಒಂದು ದುಡ್ಡು, ಒಂದು ನಾಣ್ಯ ಅಥವಾ ಒಂದು ನೋಟನ್ನು ಕೈಲಿ ಹಿಡಿದುಕೊಂಡು ದೇವಸ್ಥಾನಕ್ಕೆ ಒಂದು 5 ಪ್ರದಕ್ಷಿಣೆ ಹಾಕಿ ಏನು ಅವರ ಕಷ್ಟ ಕಾರ್ಪಣ್ಯ ಅಂತ ಏನು ಕೇಳಿ ಅಲ್ಲಿ ಒಂದು ಮುಂದ್ಗಡೆ ಬೌಲ್ ಇಟ್ಟಿರ್ತೀವಿ. ಆ ಬೌಲ್ಗಡೆ ಹಾಕಿದ್ರೆ ಅದನ್ನ ದೇವ್ರ ಪಾದಕ್ಕೆ ಹಾಕ್ತೀವಿ. ಅಂಥದ್ದು 100 ನಿದರ್ಶನ ಇವೆ. ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಹಣಕಾಸಿನ ತೊಂದರೆ, ಮದುವೆ ಆಗದೆ ಇರೋದು, ಮಕ್ಕಳಾಗದೇ ಇರೋದು, ಕೋರ್ಟ್ ವ್ಯಾಜ್ಯ, ಈ ಥರದ 100 ನಿದರ್ಶನ ಈ ಸನ್ನಿಧಾನದಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಂಡು ಹೋಗಿರತಕ್ಕಂಥ ಅವ್ರಿಗೆ ಒಳ್ಳೆತಾಗಿರೋದಂಥ ಸುಮಾರು ನಿದರ್ಶನ ಆಗಿದೆ. ಹಾಗಾಗಿ ಇದು ವಿಶೇಷ. ಮತ್ತು ಹಲವು ಮಠಾಧೀಶರು ಬಂದು ಇಲ್ಲಿ ಪೂಜೆ ಸಲ್ಲಿಸಿರೋದು ಮತ್ತೊಂದು ಈ ಕ್ಷೇತ್ರದ ಪ್ರಾಮುಖ್ಯತೆ ಒಂದು ಹೆಚ್ಚಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಶ್ರಾವಣ ಮಾಸ, ಕಾರ್ತಿಕ ಮಾಸ ಹಾಗೂ ಮಧ್ವ ಜಯಂತಿ, ಹನುಮತ್ ಜಯಂತಿ, ಹನುಮದ್ ವ್ರತ ಇಂಥ ವಿಶೇಷ ದಿನಗಳಲ್ಲಿ ರಥೋತ್ಸವ ಸೇವೆ ಇರ್ತದೆ. ಮತ್ತು ಇನ್ನೊಂದು ವಿಶೇಷ ಏನಂದರೆ ಪ್ರತಿನಿತ್ಯ ಜೇನುತುಪ್ಪ ಮಧು ಅಭಿಷೇಕ ವಿಶೇಷ ಪ್ರಾಣದೇವರಿಗೆ. ನಮ್ಮಲ್ಲಿ ವ್ಯಾಸರಾಜರು ಪ್ರತಿಷ್ಠಾಪನೆ ಆಗಿರೋದಂಥ ಅದಕ್ಕೋಸ್ಕರ ಇದು ವ್ಯಾಸರಾಜರ ಮಠದ ಸಂಪ್ರದಾಯ ಅಂತ ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದೀವಿ.
ಏಕಾದಶಿ ಒಂದಿನ ಬಿಟ್ಟರೆ ಮತ್ತೆ ಪ್ರತಿದಿನ ನಮ್ಮಲ್ಲಿ ಅಭಿಷೇಕ, ಪಂಚಾಮೃತ ಅಭಿಷೇಕ, ಅಲಂಕಾರ, ಬೆಣ್ಣೆ ಅಲಂಕಾರ, ಅರಿಶಿನ ಅಲಂಕಾರ, ಹೂವಿನ ಅಲಂಕಾರ ಇಂಥ ಮುಂತಾದ ಸೇವೆಗಳು ನಡೀತಾ ಇರ್ತವೆ. ನನ್ನ ಹೆಸರು ಸುರೇಶ್ ಆಚಾರ್ಯ ಅಂತ. ಇಲ್ಲಿ ಸುಮಾರು ಒಂದು 15-20 ವರ್ಷದಿಂದ ಸಹಾಯಕ ಅರ್ಚಕನಾಗಿ ಮುಖ್ಯ ಪ್ರಾಣದ ಸೇವೆ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ಚೆನ್ನಾಗಿ ಮಾತಾಡೋದು. ಇಲ್ಲಿ ನೋಡ್ಬೋದು ನೀವು, ಇದು ರಾಘವೇಂದ್ರ ಸ್ವಾಮಿ ಬೃಂದಾವನ. ಅದರ ಮೇಲೆ ಒಂದು ಬೆಳ್ಳಿದು ಬೃಂದಾವನ ಇದೆ. ಅದರ ಒಳಗಡೆ ನೃತ್ಯ ಇದೆ. ಈಗ ಸುಮಾರು ಒಂದು 8-10 ವರ್ಷದಿಂದ ಬೆಂಗಳೂರಿನ ಒಬ್ಬರು ಭಕ್ತಾದಿಗಳು ಇದನ್ನ ಈ ಕ್ಷೇತ್ರಕ್ಕೆ ತಂದುಕೊಂಡಿರ್ತಾರೆ. ಹಾಗಾಗಿ ರಾಯರು ಮುಖ್ಯ ಪ್ರಾಣ ದೇವರ ಜೊತೆ ರಾಯರು ಬಂದು ಈ ಸನ್ನಿಧಾನಿಗೆ ಇರೋದ್ರಿಂದ ಇನ್ನೂ ಒಂದು ವಿಶೇಷ. ಹಾಗೆ ಈಗ ನೆಕ್ಸ್ಟ್ ಶ್ರಾವಣ ಮಾಸದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಪ್ರಯುಕ್ತ ನಾವು ಈ ಪ್ರಾಕಾರದಲ್ಲಿ ರಾಯರ ಒಂದು ರಥದಲ್ಲಿ ಕುಳ್ಳಿಸಿ ರಾಯರ ಮೃತ್ತಿಕಾ ಬೃಂದಾವನವನ್ನು ಒಂದು 3 ದಿನ ಆರಾಧನೆ ಮಾಡ್ತೀವಿ. ಅದೊಂದು ವಿಶೇಷ ಇಲ್ಲಿ. ಶ್ರೀನಿವಾಸ.